ಹುಬ್ಬಳ್ಳಿಯಲ್ಲಿ ಡಿಜಿಟಲ್ ವಂಚಕರ ಹಾವಳಿ ಜೋರಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಉದ್ಯಮಿಗೆ 55 ಲಕ್ಷ ಪಂಗನಾಮ ಹಾಕಿದ್ದಾರೆ. ಭವಾನಿ ನಗರದ ಎಸ್ಎಸ್ ಪೂಜಾರ್ಗೆ 55 ಲಕ್ಷ ವಂಚನೆ ಆಗಿರೋದು. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಬೆದರಿಕೆ ಕರೆ ಬಂದಿದೆ. ಮುಂಬೈ ಪೊಲೀಸರ ಹೆಸರಲ್ಲಿ ವಾಟ್ಸ್ಆಪ್ ಕರೆ ಬಂದಿತ್ತು. ಅಕ್ರಮ ಹಣ ವರ್ಗಾವಣೆಯಲ್ಲಿ ನಿಮ್ಮ ಹೆಸರಿದೆ, ದೇಶದ್ರೋಹಿಗಳಿಗೆ ಹಣ ಸಂದಾಯ ಆಗಿದೆ, ಅಪರಿಚಿತರಿಂದ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ವಾಟ್ಸ್ಆಪ್ ಕರೆ ಮಾಡಿದವರು ಬೆದರಿಕೆ ಹಾಕಿರೋದು ಉದ್ಯಮಿಗೆ. ಈಗಾಗಲೇ 135 ಜನರನ್ನ ಬಂಧಿಸಲಾಗಿದೆ. ನಿಮ್ಮನ್ನ ಬಂಧಿಸೋದಕ್ಕೆ ಸಿಬಿಐ ವಾರೆಂಟ್ ಇದೆ ಅಂತ ಉದ್ಯಮಿಯನ್ನ ಹೆದರಿಸಿರೋದು. ಹಣ ಕೊಟ್ಟಿಲ್ಲ ಅಂದ್ರೆ ಡಿಜಿಟಲ್ ಅರೆಸ್ಟ್ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ. ವಂಚಕರಿಗೆ 55 ಲಕ್ಷಕ್ಕೂ ಹೆಚ್ಚು ಹಣವನ್ನ ಎಸ್ಎಸ್ ಪೂಜಾರ್ ನೀಡಿದ್ದಾರೆ. ಈ ಸಂಬಂಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಇದೇ ಮೊದಲಲ್ಲ ಈ ತರದ ಪ್ರಕರಣ ನಡೆದಿರೋದು. ಒಂದಲ್ಲ ಎರಡಲ್ಲ, ಸಾಲು ಸಾಲು ವಂಚನೆ ಕೇಸ್ಗಳು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಬ್ಯಾಂಕ್ ಉದ್ಯೋಗಿ ಆತನ ಸ್ನೇಹಿತರಿಗೂ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಉದ್ಯೋಗಿ ಶಿವಾನಂದ್ ಪಾವ್ಸ್ಕರ್ ಎಂಬಾತನಿಗೂ ಮೋಸ ಆಗಿದೆ. ಪಾವ್ಸ್ಕರ್ ಹಾಗೂ ಸ್ನೇಹಿತರಿಗೆ 1.5 ಕೋಟಿ ಪಂಗನಾಮ ಹಾಕಿರೋದು ಡಿಜಿಟಲ್ ವಂಚಕರು. ಈ ಡಿಜಿಟಲ್ ವಂಚಕರ ವಿರುದ್ಧ 2 ವರ್ಷದ ಹಿಂದೆನೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ಶಿವಾನಂದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. Sir, day to day from past few years there is ತುಂಬಾ ಡಿಜಿಟಲ್ ಫ್ರಾಡ್ಸ್, ಸೈಬರ್ ಫ್ರಾಡ್ಸ್ ತುಂಬ ಆಗ್ತಾ ಇದೆ. ಸೊ ಇವನ್ ಯು ಕ್ಯಾನ್ ಫೈಂಡ್ ಎವ್ರಿ 5 minutes there is a fraud ಆಗ್ತಾ ಇದೆ. ಆ್ಯಕ್ಚುಲಿ ಇವನ್ ಐ ಆಮ್ ದ ಒನ್ ಆಫ್ ದ ಸಫರರ್. ಸೊ ಕಂಪ್ಲೇಂಟ್ ಮಾಡಿ ಆಲ್ಮೋಸ್ಟ್ 2 years ಆಯಿತು. ಪೊಲೀಸ್ ವಿಲ್ ಗೋ ಟಿಲ್ 7th level ಅದು ಇದು ಅಂತೇಳಿ, ಬಟ್ ನಥಿಂಗ್ ಈಸ್ ಗೋಯಿಂಗ್ ಆನ್. ಈಗಿಂದ ಪ್ರೆಸೆಂಟ್ ಇದರಲ್ಲಿ ದ ಫ್ರಾಡಿಸ್ಟರ್ಸ್ ಏನಾಗಿದ್ದಾರೆ ಅಂದರೆ ದೇ ಆರ್ ಮೂವಿಂಗ್ ದೇ ಆರ್ 100 times ಬಿಯಾಂಡ್ ದೇರ್ ವಾಟ್ ಪೊಲೀಸ್ ಥಿಂಕ್ ಆ್ಯಕ್ಚುಲಿ. ಸೊ ಬಟ್ ನಾರ್ಮಲಿ ಫ್ರಾಡಿಸ್ಟರ್ ಏನು ಮಾಡ್ತಾರೆ ಅಂದರೆ ವಿದಿನ್ ಅ ಡೇ ಆರ್ 3 ದೇ ವಿಲ್ ಕ್ರಾಸ್ ಮೋರ್ ದೆನ್ 40 or 50 layers. ಯಾಕೆ ಒಂದು ಅಕೌಂಟಲ್ಲಿ ದುಡ್ಡು ಹಾಕ್ತಾರೆ, ದೇ ಸ್ಪ್ಲಿಟ್ ಇನ್ 100 accounts. ಪೊಲೀಸ್ ಈಸ್ ನಾಟ್ ಟೇಕಿಂಗ್ ಸೀರಿಯಸ್ ಆ್ಯಕ್ಷನ್ ಆನ್ ದಿಸ್ ಆ್ಯಕ್ಚುಲಿ. ನಂದು ಕೇಸಲ್ಲಿ ಟ್ರೇಡಿಂಗಲ್ಲಿ ನಾನು ದುಡ್ಡು ಹಾಕಿದ್ದೆ ಆ್ಯಕ್ಚುಲಿ. ಸೊ ದಟ್ ಐ ಫೌಂಡ್ ಇಟ್ ಈಸ್ ಅ ಫ್ರಾಡ್ ಆ್ಯಕ್ಚುಲಿ. ದೆನ್ ನಾ ಇಮಿಡಿಯೇಟ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಆನ್ಲೈನ್ ನಲ್ಲಿ ಈ ತರದೆಲ್ಲ ಫ್ರಾಡ್ಗಳಾದ್ರೆ ಅದನ್ನ ಪತ್ತೆ ಹಚ್ಚೋದು ಕಷ್ಟ ನಿಜ, ಆದ್ರೆ ಸಾಲು ಸಾಲು ಈ ತರದ ಪ್ರಕರಣಗಳು ಆಗ್ತಾ ಇರೋದ್ರಿಂದ ಪೊಲೀಸರು ಈ ವಿಷಯವನ್ನ ಮತ್ತಷ್ಟು ಗಂಭೀರವಾಗಿ ತಗೋಬೇಕು ಅಂತ ಅನ್ಸುತ್ತೆ. ಇಷ್ಟು ಕೇಸ್ಗಳ ದಾಖಲಾದ್ರೂ ಕೂಡ ಯಾರ ಸುಳಿವು ಸಿಗ್ತಾ ಇಲ್ಲ, ವಂಚಕರ ಸುಳಿವು. ಶ್ವೇತಾ, ಏನಂತ ಹೇಳಿದ್ರೆ ಇದುವರೆಗೆ ಮನೆಗೆ ಬಂದು ದರೋಡೆ ಮಾಡ್ತಾ ಇದ್ರು, ಅಂಗಡಿಗಳನ್ನು ದರೋಡೆ ಮಾಡ್ತಾ ಇದ್ರು, ATM ದರೋಡೆ ಮಾಡ್ತಿದ್ರು. ಆದರೆ ಕಳ್ಳರ ವಂಚಕರ ಮೋಡ್ ಆಫ್ ಅಪ್ರೆಂಟಿಸ್ ಚೇಂಜ್ ಆಗಿದೆ. ಆನ್ಲೈನ್ನಲ್ಲೇ ಚೀಟಿಂಗ್ ಮಾಡುವಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಕಳೆದ 2 ವರ್ಷದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ದಾಖಲಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲೇ ಸುಮಾರು 17 ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ದಾಖಲಾಗಿದೆ. ಆದರೆ ಇದುವರೆಗೆ ಒಬ್ಬ ಆರೋಪಿಗೆ ಹಣ ಕಳೆದುಕೊಂಡಂಥ ಜನರಿಗೆ ದುಡ್ಡು ಸಿಕ್ಕಿಲ್ಲ, ಆರೋಪಿಗೆ ಶಿಕ್ಷೆ ಆಗಿಲ್ಲ. ಇದು ಸಾಕಷ್ಟು ಸಂಶಯಗಳಿಗೆ ಎಡೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಪೊಲೀಸರ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಅಂದರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಯಾವಾಗ ಪೊಲೀಸರು ನೀವು ಜಾಗೃತಿ ಮೂಡಿಸುವ ವಿಚಾರದಲ್ಲಿ ಫ್ರಾಡ್ಗಳಿಂದ ಎಚ್ಚರದಿಂದಿರಿ, SMS-ಗಳಿಗೆ ರಿಯಾಕ್ಟ್ ಮಾಡಬೇಡಿ, OTP-ಗಳು ಕೊಡಬೇಡಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಶೇರ್ ಮಾಡಬೇಡಿ ಅನ್ನುವಂಥ ವಿಚಾರಗಳನ್ನು ಹೇಳಿದಾಗೂ ಕೂಡ ಸಾಕಷ್ಟು ಜನ ಗೊಂದಲಕ್ಕೀಡಾಗಿ ಡಿಜಿಟಲ್ ಅರೆಸ್ಟು ಎದುರಿಸಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ ಸಂದರ್ಭದಲ್ಲಿ ಭಯ ಪಟ್ಕೊಂಡು OTP-ಗಳನ್ನು ಕೊಟ್ಟು ಬ್ಯಾಂಕ್ ವಿವರಗಳನ್ನು ಕೊಟ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. ಹಣ ಕಳೆದುಕೊಂಡಂಥವ್ರು ತಕ್ಷಣಕ್ಕೆ 24 ಗಂಟೆ ಒಳಗಡೆ ದೂರನ್ನು ದಾಖಲಿಸುವಂಥ ಕೆಲಸವನ್ನು ಸಾಕಷ್ಟು ಜನ ಮಾಡಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಂದ ಸಾಧ್ಯವಾಗಿಲ್ಲ. ಸರಿಸುಮಾರು 17 ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ 5.5 ಕೋಟಿಯಷ್ಟು ಹಣವನ್ನ ಹುಬ್ಬಳ್ಳಿ ಜನ ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶಿವಾನಂದ್ ಪಾವ್ಸ್ಕರ್ ಅನ್ನೋರು ಬ್ಯಾಂಕ್ ಉದ್ಯೋಗಿ, ಟ್ರೇಡಿಂಗ್ ವಿಚಾರದಲ್ಲಿ ಅವ್ರ ಸ್ನೇಹಿತರು ಸೇರಿದಂತೆ 3 ಜನ 1.5 crores 1.5 ಕೋಟಿಯಷ್ಟು ಹಣವನ್ನು ಅವರು ಹಾಕಿದ್ರು, ಕಳ್ಕೊಂಡಿದ್ರು. ಆ ಬಗ್ಗೆ ದೂರು ದಾಖಲಾಗಿ 2 ವರ್ಷ ಆಗಿದೆ. ಪೊಲೀಸ್ ಇಲಾಖೆ ಯಾವುದೇ ರೀತಿ ಕ್ರಮವನ್ನು ಜರುಗಿಸಿಲ್ಲ. ಪೊಲೀಸರು ಯಾವಾಗಲೂ ಕೇಳಿದಾಗ ತನಿಖೆ ಮಾಡ್ತಾ ಇದ್ದೀವಿ. ಆದರೆ ತನಿಖೆ ಯಾವ ಹಂತದಲ್ಲಿದೆ, ಯಾವ ಖಾತೆಗೆ ಹಣ ಹೋಯಿತು, ಆ ಖಾತೆಯಿಂದ ಮತ್ತೊಂದು ಖಾತೆಗೆ ಯಾವ ರೀತಿ ವರ್ಗಾವಣೆ ಆಯಿತು, ಅದರ ಮೂಲ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಈ ನೆಲೆಯಲ್ಲಿ ಡಿಜಿಟಲ್ ಫ್ರಾಡರ್ಸ್ಗಳು ತಮ್ಮ ಕುಕೃತ್ಯವನ್ನು ನಿರಂತರವಾಗಿ ನಡೆಸಿದ್ದಾರೆ, ರಾಜಾರೋಷವಾಗಿ ನಡೆಸಿದ್ದಾರೆ. ಪೊಲೀಸರು ಕೇವಲ ಜಾಗೃತಿ
ಜಾಗೃತಿ ಮೂಡಿಸುವುದಷ್ಟಕ್ಕೆ ಸೀಮಿತನ, ಅಥವಾ ಈ ಥರದ ಪ್ರಕರಣಗಳು ದಾಖಲಾದಾಗ ಅವರನ್ನು ತಂದು ದಂಡಿಸಿ ಶಿಕ್ಷಿಸಿದ್ರೆ ಈ ಪ್ರಕರಣಗಳನ್ನು ನಿಯಂತ್ರಿಸಬಹುದು ಅನ್ನುವಂಥ ವಿಚಾರ ಏನಿದೆ, ಆ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಇದುವರೆಗೆ ಪ್ರಗತಿಯನ್ನು ಸಾಧಿಸಿಲ್ಲ. ಒಂದೇ ಒಂದು ಪ್ರಕರಣದಲ್ಲೂ ಕೂಡ ಇದುವರೆಗೆ ಹಣವನ್ನು ರಿಕವರಿ ಮಾಡಿಲ್ಲ. ಇದು ಸಾರ್ವಜನಿಕರ ಒಂದು ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿದೆ ಅಂತ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ಗುರುರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.